ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಧನಂಜಯ ಮೂರ್ತಿ ಅಂತ. ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ 3 ವರ್ಷದ ಹಿಂದೆ ನಂದಿಹಳ್ಳಿ ಜೇಡಿ ಮಣ್ಣಿನ ಕಾರ್ಖಾನೆ ಇಲ್ಲಿ ಒಂದು ಪ್ರತಿಷ್ಠಾಪನೆಗೊಳ್ಳಲಿಕ್ಕೆ ಮೂಲ ಕಾರಣ ಇಲ್ಲಿ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಅವರು ಒಂದು ದಿವ್ಯ ಆಲಯವನ್ನು ಈ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಕೇಳಿಕೊಂಡಾಗ ಒಂದು ಸ್ವಾಮಿ ಹತ್ರ ಒಂದು ಪ್ರಶ್ನೆ ಹಾಕಿ ಆ ಪ್ರಶ್ನೆಯಲ್ಲಿ ಹುಟ್ಟಿದಂತಹ ಒಂದು ಅನುಗುಣವಾಗಿ ಈ ಜಾಗದಲ್ಲಿ ಒಂದು ವೀರಾಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಿಕ್ಕೆ ಇದು ಕಾರ್ಖಾನೆ ಆಗಿರೋದ್ರಿಂದ ಗೌರ್ಮೆಂಟ್ ಸೆಕ್ಟರ್ ಇರೋದ್ರಿಂದ ಶಿಲಾರೂಪದಲ್ಲಿ ಭಗವಂತನ ಪ್ರತಿಷ್ಠಾಪಿಸ್ಲಿಕ್ಕೆ ಆಗೋಲ್ಲ ಅನ್ನೋ ಉದ್ದೇಶದಿಂದ ವೀರಾಂಜನೇಯ ಸ್ವಾಮಿ ಭಾವಚಿತ್ರ ಮುಖೇನ ಇಲ್ಲಿ ಇಟ್ಟಿ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇರೋಂಥದ್ದು. ಇಲ್ಲಿ ಮುನೇಶ್ವರ ಸ್ವಾಮಿಯ ಒಂದು ದಿವ್ಯ ಸಾನ್ನಿಧ್ಯ ಅಂದರೆ ಸ್ವಾಮಿ ಆಲದ ಮರದಲ್ಲಿ ನೆಲೆಯಾಗಿರ್ತಕ್ಕಂಥದ್ದು. ಆಲದ ಮರದಲ್ಲಿ ನೆಲೆಯಾಗಿದ್ದು ಆಲದ ಮರದಲ್ಲಿ ಬಂದು ನೋಡಬಹುದು ಒಂದು ದಿವ್ಯ ಚೈತನ್ಯ ಶಕ್ತಿ. ಆ ಶಕ್ತಿ ಅಂದರೆ ಆ ಜಾಗಕ್ಕೆ ಬಂದು ಅವರೆಂಥ ಒಂದು ಬೇಜಾರಾಗಿರಲಿ ಅಥವಾ ಮನಸ್ಸಿಗೆ ಅಶಾಂತಿ ಇರಲಿ, ಈ ಥರ ಯಾವುದೇ ಇದ್ರೂ ಕೂಡ ಅಲ್ಲಿಗೆ ಬಂದು ಕೂತು 10 ನಿಮಿಷ ಧ್ಯಾನವನ್ನು ಮಾಡಿ ಹೊರಡೋದ್ರಿಂದ ಅವರ ಸಮಸ್ತ ಮನಸ್ಸಿನ ಬಾಧೆಗಳು ನಿವಾರಣೆ ಆಗೋಂಥದ್ದು ಮತ್ತು ಏನೋ ಒಂದು ಮನಸ್ಸಿಗೆ ಆತ್ಮಸ್ಥೈರ್ಯ ಶಾಂತಿ ಸಿಗ್ತದೆ ಅನ್ನೋ ಒಂದು ನಂಬಿಕೆ. ಆ ಜಾಗದಲ್ಲಿ ಈ ಒಂದು ವೀರಾಂಜನೇಯ ಸ್ವಾಮಿ ನೆಲೆಗೊಳ್ಳಬೇಕು ಅಂತ ಹೇಳಿ ಇಲ್ಲಿನ ವ್ಯವಸ್ಥಾಪಕರು ಇದನ್ನು ಎಲ್ಲ ಮಾಡಿದ್ದಾರೆ. ಈ ವ್ಯವಸ್ಥಾಪಕರೇ ಪ್ರತಿನಿತ್ಯ ಸೇವೆಯ ಪೂಜೆಯನ್ನು ಅವರೇ ನಡೆಸ್ತಾ ಇದ್ದಾರೆ. ವರ್ಷಕ್ಕೊಮ್ಮೆ ಉತ್ಸವಾದಿಗಳ ಸೇವೆಯನ್ನು ನಡೆಸ್ತಾರೆ. ಆಗ ನಾವು ಬಂದು ಹೋಮಾದಿಗಳನ್ನ ವಿಶೇಷ ಅಲಂಕಾರ, ಹೋಮ, ಸೇವೆ ಯಾವುದೇ ಇದ್ರೂ ಪೂಜಾ ಕಾರ್ಯಕ್ರಮಗಳನ್ನ ನಾವು ಆಗಮಿಕ ಪಂಡಿತರುಗಳು 5 ಜನ ಬಂದು ಇಲ್ಲಿ ಪ್ರತಿ ವರ್ಷ ನಡೆಸ್ಕೊಟ್ಟು ಹೋಗ್ತಾ ಇದ್ದೀವಿ. ಇದೊಂದು ದಿವ್ಯ ಚೈತನ್ಯ ಜಾಗ. ಯಾಕೆ ಅಂದರೆ ಈ ಜಾಗದಲ್ಲಿ ಬಂದಂತಹ ಸಮಸ್ತ ಇಲ್ಲಿ ಸಿಬ್ಬಂದಿ ವರ್ಗ ಆಗಿರ್ಬೋದು, ಇಲ್ಲಿ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡೋಂಥ ಸಮಸ್ತ ಭಕ್ತಾದಿಗಳಾಗಿರ್ಬೋದು, ಎಲ್ಲರೂ ಕೂಡ ತಾವು ಒಳಿತನ್ನು ಕಂಡು ಈ ಜಾಗದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದಾರೆ. ಆದ್ದರಿಂದ ಇದೊಂದು ದಿವ್ಯ ಚೈತನ್ಯವಾಗಲಿ, ಈ ಜಾಗ ದಿನೇ ದಿನೇ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಹೆಬ್ಬಯಕೆ. ಮತ್ತು ಇಲ್ಲಿ ಬರುವಂಥ ಸಮಸ್ತ ಸಿಬ್ಬಂದಿ ಆಗಿರ್ಬೋದು, ಕಾರ್ಮಿಕ ವರ್ಗ ಆಗಿರ್ಬೋದು, ಎಲ್ಲರಿಗೂ ಭಗವಂತ ಸಕಲ ಕಷ್ಟ ಕಾರ್ಪಣ್ಯವನ್ನು ನಿವಾರಿಸಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾಣದೇವ ವೀರಾಂಜನೇಯ ಸ್ವಾಮಿಯಲ್ಲಿ ನಾವು ಧ್ಯಾನವನ್ನು ಮಾಡ್ತಾ ಇವತ್ತು 3ನೇ ವರ್ಷದ ವಾರ್ಷಿಕೋತ್ಸವ, ವೀರಾಂಜನೇಯ ಸ್ವಾಮಿಯವರ 3ನೇ ವರ್ಷದ ವಾರ್ಷಿಕೋತ್ಸವ ಅಂದರೆ दीर्घवायुः पुनरोघारिदारिद्र्यशमनम् अपमृत्युनिवारणं धर्मकुटुम्बानां सुखिनो भवन्तु क्षेमा धैर्याविजया आयुः आरोग्यभाग्य प्राप्तिरस्तु। परमात्मदेवताय नमो नमः।
ಶನಿವಾರ ಶ್ರಾವಣ ಶನಿವಾರದಂದು ಈ ಸ್ವಾಮಿ ಪ್ರತಿಷ್ಠಾಪನೆ ಆಗಿದ್ದು ಇದಕ್ಕೆ 3ನೇ ವರ್ಷ ಆಯಿತು. ಪ್ರತಿ ವರ್ಷವೂ ಕೂಡ ಈ ಥರ ನಡೆಸ್ಕೊಂಡು ಸೇವೆಯನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ, ಸಿಬ್ಬಂದಿ ವರ್ಗಕ್ಕೆ ಮತ್ತು ಎಲ್ಲ ಸುತ್ತಮುತ್ತಲ ಗ್ರಾಮಗಳಿಗೂ ಅನ್ನದಾನವನ್ನು ಏರ್ಪಾಡು ಮಾಡಿ ಈ ಕಾರ್ಖಾನೆಯ ಸಿಬ್ಬಂದಿ ವರ್ಗ ಮತ್ತು ವ್ಯವಸ್ಥಾಪಕರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿನಿತ್ಯ ವ್ಯವಸ್ಥಾಪಕರು ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಸ್ಕೊಡ್ತಾರೆ. ಅದರಿಂದ ಕಾರ್ಖಾನೆ ಆಗಿರೋದ್ರಿಂದ ಬರುವಂತ ಭಕ್ತಾದಿಗಳಿಗೆ ಪೂಜೆ ಅವಕಾಶ ಎಲ್ಲ ಇರುತ್ತೆ. ಪೂಜೆ ಅವಕಾಶ ಅಂದ್ರೆ ಬಂದಂಥವ್ರಿಗೆ ಇಲ್ಲಿ ವ್ಯವಸ್ಥಾಪಕರು ಮ್ಯಾನೇಜರ್ ಇದ್ದಾರೆ, ಅವರೇ ಸೇವೆಯನ್ನ ಮಾಡಿಕೊಡ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಆಡಂಬರ ಆ ಥರದ್ದು ಯಾವುದು ಇರೋದಿಲ್ಲ. ಅವ್ರು ಬಂದು ಅವ್ರ ಧ್ಯಾನ ಸೇವೆ ಮಾಡಿಕೊಂಡು ಅವ್ರ ಇಷ್ಟಾನುಸಾರ ಸೇವೆ ಮಾಡ್ಕೊಂಡು ಹೋಗ್ಬೋದು. ವ್ಯವಸ್ಥಾಪಕರೇ ಇದನ್ನ ಪೂಜೆಯನ್ನು ಮಾಡಿಕೊಡ್ತಾರೆ. ಅದರಿಂದ ಇದೊಂದು ದಿವ್ಯ ಚೈತನ್ಯ. ಸ್ವಾಮಿಗಳು ಇನ್ನೊಂದು ಈಗ ಹೇಳಿದ್ರಿ ಮುನೇಶ್ವರ ಸ್ವಾಮಿ ತುಂಬಾ ಚೈತನ್ಯವಾಗಿದೆ, ತುಂಬಾ ಮರ ಕೂಡ ತುಂಬಾ ದೊಡ್ಡದಾಗಿದೆ. ಅಂದ್ರೆ ಈ ತರ ಮರ ಬೆಂಗಳೂರು ನಾವು ಆಲೂರದ ಮರ, ಬೆಂಗಳೂರಲ್ಲಿ ಒಂದು ಆಲೂದ ಮರ ಅಂತಿದೆ, ಅಲ್ಲಿ ಬಿಟ್ರೆ ಇಲ್ಲೇ ನೋಡ್ತಾರೆ ಸೆಕೆಂಡ್ ಒನ್. ಹೌದು. ಸೊ ಇದ್ರ ಬಗ್ಗೆ ಅಂದ್ರೆ ಆ ಶಕ್ತಿ ಬಗ್ಗೆ ನೀವು ಹೇಳೋದಾದ್ರೆ, ಮತ್ತೆ ಈಗ ಬರೀ ಚೈತನ್ಯ ನೆಮ್ಮದಿಗೆ ಅಷ್ಟೇ ಬರಲ್ಲ, ಕೆಲವೊಂದು ದೇವರಲ್ಲಿ ಏನಾದ್ರು ಒಂದು ಇದ್ದೇ ಇರುತ್ತೆ. ಅಂದ್ರೆ ಈ ತರ ಬಂದ್ರೆ ಈ ಜಾಗಕ್ಕೆ ಬಂದ್ರೆ ಈ ತರ ಗಿಡ ಇರುತ್ತೆ, ಏನಾದ್ರು ಇರುತ್ತೆ. ಈ ಜಾಗಕ್ಕೆ ಬಂದ್ರೆ ಸ್ಪೆಸಿಫಿಕ್ ಆಗಿ ಭಕ್ತಾದಿಗಳು ಏನಕ್ಕೆ ಬಂದ್ರೆ ಸ್ವಾಮಿ ಈಡೇರಿಸ್ತಾನೆ ಅಂದ್ರೆ ಅವರ ಭಕ್ತಿಗೆ ಅನುಗುಣವಾಗಿ ಭಗವಂತ ಫಲವನ್ನು ಕೊಡ್ತಾರೆ ಅಂತಕ್ಕದ್ದು ಚೈತನ್ಯ ಶಾಸ್ತ್ರ. ಆದ್ರಿಂದ ಹಲವಾರು ಭಕ್ತಾದಿಗಳು ಹಲವಾರು ಕೋರಿಕೆಗಳನ್ನ ಒತ್ತು ತರ್ತಾರೆ. ಅವ್ರ ಮನಸ್ಸಿನ ಕೋರಿಕೆಗಳು ಏನೇ ಯಾವುದೇ ಇರಬಹುದು, ಅದನ್ನ ಒತ್ತು ತರ್ತಾರೆ. ಅವ್ರು ಎಂಥದ್ದೇ ಕಷ್ಟ ಆಗಿರಲಿ, ಆ ಕಷ್ಟ ಈ ಕಷ್ಟ ಅನ್ನೋದು ಈ ಥರದ್ದು ಇಲ್ಲ. ಎಂಥದ್ದೇ ಕಷ್ಟ ಆಗಿಲ್ಲ, ಸ್ವಾಮಿ ಹತ್ರ ನಿವೇದನೆ ಮಾಡ್ಕೊಳಂಥದ್ದು. ಅಪ್ಪ ನನಗೆ ಈ ಥರದ ಕಷ್ಟ ನಿವಾರಣೆ ಆದರೆ ನಾನು ನನ್ನ ಶಕ್ತಿ ಅನುಸಾರ ನಿಮಗೆ ಒಂದು ಸೇವೆ ಮಾಡ್ತೀನಿ, ಅಥವಾ ಒಂದು ಪೂಜೆ ಮಾಡಿಸ್ತೀನಿ, ಅಥವಾ ಒಂದು ಹಾರ ಹಾಕಿಸ್ತೀನಿ. ಏನೋ ಮನಸ್ಸೋ ಇಚ್ಛೆ, ಅವ್ರ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಬಂದು ಅವರೇ ಮಾಡಿ ಅವರೇ ಹರಕೆ ಮಾಡ್ಕೊಳೋಂಥದ್ದು. ಹರಕೆ ತೀರಿದ ಮೇಲೆ ಅವರೇ ಬಂದು ಅವರೇ ಹಾರ ಹಾಕ್ತಿರೋ, ಇನ್ನೊಂದು ಸೇವೆ ಹರಕೆ ಮಾಡ್ಕೊಂಡಿರ್ತಾರೋ ಆ ಥರ ಭಗವಂತನಿಗೆ ಅರ್ಪಿಸಿ ಆ ಸೇವೆಗೆ ನಡ್ಕೊಂಡ್ರೆ ಸಾಕು, ಪೂರ್ಣ ಫಲ ದೊರೆಯುತ್ತೆ ಅಂತಕ್ಕದ್ದು ಶಾಸ್ತ್ರ. ಅಂದ್ರೆ ನಿಷ್ಕಲ್ಮಶವಾದ ಮನಸ್ಸಿನಿಂದ, ನಿಷ್ಕಲ್ಮಶ ಮನಸ್ಸಿನಿಂದ ಭಕ್ತಿ ಭಾವದಿಂದ ನಡ್ಕೊಂಡ್ರೆ ಸಾಕು, ಖಂಡಿತ ಒಳ್ಳೇದಾಗುತ್ತೆ. ಮತ್ತೆ ಈ ಜಾಗದಲ್ಲಿ ನಾನು ಅನ್ಕೊಂಡಂಗೆ ದಿವ್ಯ ಚೈತನ್ಯ ಇದೆ. ಮತ್ತು ಇಲ್ಲಿ ಯಾವುದೇ ಪುರೋಹಿತ ವರ್ಗ ಆ ಥರ ಯಾರ್ಯಾರು ಇಲ್ಲ. ವಿಶೇಷ ಪೂಜೆಗಳು ವರ್ಷಕ್ಕೊಂದು ಬಾರಿ ನಮ್ಮನ್ನ ವ್ಯವಸ್ಥಾಪಕರು ಕರೀತಾರೆ, ನಾವು ಒಂದ್ಸಲ ಪೂಜೆ ಮಾಡಿಕೊಟ್ಟು ಹೊರಟು ಹೋಗ್ತೀವಿ. ವ್ಯವಸ್ಥಾಪಕರೇ ಇಲ್ಲಿ ನಿಂತು, ಈ ಕಾರ್ಖಾನೆಯ ವ್ಯವಸ್ಥಾಪಕರೇ ನಿಂತು ಎಲ್ಲವನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬ ಅಭಿವೃದ್ಧಿ ಆಗಲಿ, ಈ ಸುತ್ತಮುತ್ತಲ ಭಾಗ ಗ್ರಾಮಗಳೆಲ್ಲ ಅಭಿವೃದ್ಧಿಯಾಗಿ ಎಲ್ಲ ನಮ್ಮ ರೈತಾಪಿ ವರ್ಗ ಸೌಖ್ಯ ಸುಖದಿಂದ ಬಾಳುವಂತಾಗಲಿ, ಕಾಲಕ್ಕೆ ಮಳೆಯಾಗಿ ಬೆಳೆಯಾಗಿ ಈ ನಾಡು ಸಮೃದ್ಧಿ ಆಗಲಿ ಅನ್ನೋದು ನನ್ನ ಆರೈಕೆ ಅಷ್ಟೇ. ಒಳ್ಳೆದಾಗಲಿ.